ನನ್ನ ಮಗಂದು ಇದೇ ಆಗೋಯ್ತಲ್ಲ. ಲೇಟ್ ಆಯ್ತು ಮಾಮ್. ಸಾಲ್ಟ್ ಅಂದ್ರೆ ಉಪ್ಪು, ಕಾಡಲ್ಲಿ ಸೊಪ್ಪು ಫಿಲಮ್ನ ಫಸ್ಟ್ ಶೋ ನೋಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ, ಮಿಸ್ ಮಾಡಿಸ್ಬಿಟ್ಟಲ್ಲ. ಸೆಕೆಂಡ್ ಶೋನಲ್ಲಿ ಸ್ಟೋರಿ ಚೇಂಜ್ ಆಗ್ಬಿಡತ್ತಾ? ಎಲ್ಲೋ ಹೋಗಿದ್ದೆ, ಲೇಟ್ ಆಯ್ತು. ಏನಿವಾಗ? ನೀನೇ ಕಮಿಟ್ಮೆಂಟ್ ಕೊಟ್ಟು ಆನ್ಲೈನ್ ಅಲ್ಲಿ ಬುಕ್ ಮಾಡಿಸ್ತೆ. ಇವಾಗ ಟಿಕೆಟ್ ದುಡ್ಡು ಹೋಯ್ತಾ 550 ರೂಪಾಯಿ. ದುಡ್ಡು ಬರತ್ತೆ ಹೋಗತ್ತೆ. ಇವಾಗ ಏನಪ್ಪ ವಾಪಸ್ ಹಾಕ್ಬಿಡ್ಲ? ನಿಂಗೆ ವಾಪಸ್ ಹಾಕ್ಬಿಡ್ಲಾ ಹೇಳು? ಫ್ರೆಂಡ್ಶಿಪ್ ಅಲ್ಲಿ ಫಾರ್ಮಾಲಿಟೀಸ್ ಇರಬಾರ್ದು. ಆದ್ರೆ ನನ್ನ ಮಗ ಸಾರಿ ಕೇಳಿರೋದು ಇದುವರೆಗೂ ನಾನು ನೋಡೇ ಇಲ್ಲ. ದುಡ್ಡಿನ ಮ್ಯಾಟ್ರ್ ಅಲ್ಲ ಕಣೋ, ಆ ಮೂವ್ಮೆಂಟ್ ಹಾಳಾಯ್ತಾ. ಅವತ್ತೇನ್ ಮಾಡ್ದೆ, ನಾನು ಯಾರಿಗೂ ಗಾಡಿ ಕೊಡಲ್ಲ ಅಂತ ಗೊತ್ತು, ನಿನಗೆ ಕೊಟ್ಟಿದ್ದೆ, ಸ್ಕ್ರಾಚ್ ಮಾಡ್ಕೊಂಡ್ ಬಂದಿದ್ಯಾ. ಇವಾಗ ಸಾರಿ ಹೇಳೇ ಹೇಳ್ತಾನೆ. ಉಡುಪಿ ಅಂದ್ರೆ ಬೀಚ್ ಫಿಕ್ಸು, ಗಾಡಿ ಅಂದ್ರೆ ಸ್ಕ್ರಾಚ್ ಫಿಕ್ಸು. ಆ ಸ್ಕ್ರಾಚ್ ಹಣೆ ಬರ್ದಲ್ಲಿ ನನ್ನ ಹೆಸರು ಬರ್ದಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಆಯ್ತು ತಗೊಳಪ್ಪ, ಹೋಗು, ನನ್ನ ಗಾಡಿನ ಸ್ಕ್ರಾಚ್ ಮಾಡ್ಬಿಡು, ನಿಂಗೆ ಸಮಾಧಾನ ಆಗ್ಬಿಡುತ್ತೆ. ಇವಾಗ ಮಾಡ್ತೀನಿ ನೋಡು, ಗಿಲ್ಡ್ ಕಾಡಿ ಸಾರಿ ಕೇಳ್ಕೊಂಡು ಕಾಲ್ಗೆ ಬಿದ್ದು ಬಿಡ್ಬೇಕು. ಹೆಂಗೋ ಒಂದು ಹುಡುಗಿ ಸೆಟ್ ಆಗಿತ್ತು ನಂಗೆ ಮದ್ವೆಗೆ. ಆ ಹುಡುಗಿ ಮನೆಯವ್ರು ಬಂದ್ಬಿಟ್ಟು ನೀನು ಕೇಳಿದ್ರು ಹುಡುಗ ಹೆಂಗೆ ಅಂತ. ನೀನು ಎಣ್ಣೆ ಏಟಲ್ಲಿ ನನ್ನ ಬಗ್ಗೆ ಇರೋದು ಇಲ್ದಿರೋದೆಲ್ಲ ಹಾಕೊಂಡು ಕೊಟ್ಬಿಟ್ಟಿದ್ಯಾ. ಮದ್ವೆ ಕ್ಯಾನ್ಸಲ್ ಆಗೋಯ್ತು. ನಮ್ಮಪ್ಪ ಅಮ್ಮ ನನ್ನ ಮದ್ವೆ ಮಾಡೋ ಆಸೆನ ಬಿಟ್ಬಿಟ್ರು. ಇನ್ ಲೈಫ್ ಲಾಂಗ್ ನಾನು ಏಕಾಂಗಿಯಾಗಿ ಕೊರ್ಗಿ ಒಬ್ನೇ ಸಿಂಗಲ್ ಆಗಿ ಸತ್ತೋಗ್ತೀನಿ. ಖುಷಿನಾ ಮಗ? ಇಷ್ಟೊಂದೆಲ್ಲ ಆಯ್ತೇನೋ? ಕೊನೆಗೂ ಸಾರಿ ಕೇಳ್ತವ್ನೆ. ಸಾವಿರಾರು ಜನ ಇದೇ ತರ ಸಿಂಗಲ್ ಆಗಿ ಖುಷಿಯಾಗಿದ್ದಾರೆ. ಲಕ್ಷಾಂತರ ಜನ ಮದ್ವೆ ಆಗ್ಬಿಟ್ಟು ಅನುಭವಿಸಿದ್ದಾರೆ. ಇನ್ಫ್ಯಾಕ್ಟ್ ನೀನ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿನ್ ಮದ್ವೆ ಹಾಳು ಮಾಡಿದಕ್ಕೆ. ಅಣ್ಣ ಏನು ಕಾಲ್ ತುಳ್ಕೊಂಡು ಹಂಗೆ ಹೋಗ್ತಾ ಇದೆಯಲ್ಲ, ಒಂದ್ ಸಾರಿನೂ ಕೇಳ್ದೆ. ಒಂಚೂರು ಮಿನಿಮಮ್ ಮ್ಯಾನರ್ಸ್ ಅನ್ನೋದಿಲ್ವಾ? ಮನೇಲಿ ಅದೇನ್ ಸಂಸ್ಕೃತಿ ಕಲ್ಸಿದಾರೋ ನಿಮ್ಗೆಲ್ಲ.